ಏನು ಶಿಡ್ಲಘಟ್ಟ ಪೌರಾಯುಕ್ತ ಅಮೃತ ಗೌಡ ಮೇಲೆ ಏನು ಅಲ್ಲಿನ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಏನು ನಡೆಸಿರ್ತಕ್ಕಂತ ಒಂದು ದರ್ಪದ ಮಾತುಗಳು ಮತ್ತು ಅಶ್ಲೀಲ ಪದಗಳನ್ನು ಬಳಸಿರುವಂತದ್ದು ಈ ರಾಜ್ಯದಂತ ಒಂದು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತಪಡಿಸಿದೆ. ಅದೇ ರೀತಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಸರ್ಕಾರ ನೌಕರರು ಕೂಡ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದಾರೆ. ಈಗ ಸ್ವತಃ ಜಿಲ್ಲಾಧಿಕಾರಿ ನಮ್ಮ ಜೊತೆ ಇದ್ದಾರೆ. ಅವ್ರು ಏನ್ ಹೇಳ್ತಾ ಕೇಳಿ ಸರ್, ಈಗ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಪ್ರತಿಕ್ರಿಯೆ ಏನ್ ಕೊಡ್ತೀರಾ ಸರ್? ಇಲ್ಲ, ಈ ರೀತಿಯ ಘಟನೆ ಆಗಬಾರ್ದು. ಸಾರ್ವಜನಿಕ ಸೇವೆನಲ್ಲಿ ಕಾರ್ಯಕ್ಕೆ ಅದರದೇ ಆದಂತ ಜವಾಬ್ದಾರಿ ಇದೆ. ಯಾವುದೇ ಕೆಲಸ ಮಾಡಿದಾಗ ಅದನ್ನ ಜವಾಬ್ದಾರಿಯುತವಾಗಿ ಮಾಡುವಂತದ್ದು, ಅದರ ಎಲ್ಲ ಆಗುಹೋಗುಗಳಿಗೆ ತನ್ನ ಜವಾಬ್ದಾರಿಯುತವನ್ನ ಕಾರ್ಯಾಂಗ ತೆಗೆದುಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತ ಒಬ್ಬ ಅಧಿಕಾರಿಗೆ ಆ ರೀತಿ ಮಾತನಾಡ್ತಕ್ಕಂಥದ್ದು ಖಂಡಿತ ಅದು ಅಕ್ಷಮ್ಯ. ಈ ಘಟನೆ ಆದ ತಕ್ಷಣ ಘನ ಸರ್ಕಾರ, ಮಾನ್ಯ ಉಸ್ತುವಾರಿ ಸಚಿವರು, ನಮ್ಮ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ನಾವೆಲ್ಲ ಸೇರಿ ಈ ಘಟನೆಯ ಕುರಿತು ಏನು ಉಪಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ನಿಟ್ಟಿನಲ್ಲಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಎಲ್ಲರ ಸೂಚನೆ ಇದೆ. ಜೊತೆಗೆ ಅವರು ದೂರನ್ನ ದಾಖಲು ಮಾಡಿದ್ದಾರೆ. ದೂರು ದಾಖಲು ಮಾಡಿದ ತಕ್ಷಣ ತಂಡಗಳನ್ನು ರಚಿಸಿ ಏನು ಕಾನೂನಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಕೆಲಸವನ್ನ ನಮ್ಮ ಪೊಲೀಸ್ ಇಲಾಖೆ, ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಆ ರೀತಿ ಆಗಬಾರ್ದು ಅಂತ ಯಾವುದೇ ಘಟನೆಗಳಿದ್ರೂ ಕೂಡ ಅದನ್ನ ನಾನು ಅದಕ್ಕೆ ಬೇಕಾದಂತ ರಕ್ಷಣೆ ಮತ್ತೆ ಬೇಕಾದಂತ ಕಾನೂನಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ನಾವು ಖಂಡಿತವಾಗ್ಲೂ ಕ್ರಮಗಳನ್ನು ತೆಗೆದುಕೊಳ್ತೇವೆ. ಜೊತೆಗೆ ನಮ್ಮ ಅಧಿಕಾರಿಗಳು ಯಾರು ಕೂಡ ಮಾನಸಿಕವಾಗಿ ಕುಗ್ಗಬಾರ್ದು. ನಮ್ಮ ಜವಾಬ್ದಾರಿ ಕಾರ್ಯಾಂಗದ ಭಾಗವಾಗಿ ಜನಸೇವೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ. ನಾವೆಲ್ಲ ಇದನ್ನ ಈ ಕಹಿ ಘಟನೆಯನ್ನ ಮರೆತು ಇನ್ನೂ ಹೆಚ್ಚು ಸದೃಢವಾಗಿ ಜನಪರವಾದಂತ ಕೆಲಸಗಳಲ್ಲಿ ಜಿಲ್ಲೆಯಲ್ಲಿ ನಮ್ಮಲ್ಲಿ ನಾವು ತೊಡಗಿಸ್ಕೊಳ್ಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದೇನೆ. ನಮ್ಮ ಎಲ್ಲ ಆಡಳಿತ ವ್ಯವಸ್ಥೆ, ನೌಕರರ ಸಂಘ ಅವರೆಲ್ಲರೂ ಕೂಡ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಈ ಭಾವನೆಗಳನ್ನ ಸರ್ಕಾರದ ಗಮನಕ್ಕೂ ಕೂಡ ತರ್ತೇವೆ. ಮುಂದೆ ಇದು ಆಗದಂತೆ ಆಗಬಾರದು, ಅದು ನಮ್ಮ ಅಪೇಕ್ಷೆ. ಇಷ್ಟು ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಸರ್, ಈಗ ಕೇವಲ ಅಮೃತ ಗೌಡ ಅಷ್ಟೇ ಅಲ್ಲ, ಇನ್ನ ಸಾಕು ತಹಶೀಲ್ದಾರ್ ಇರ್ಬೋದು, ಅಧಿಕಾರಿಗಳು ಕೂಡ ಈ ತರ ದರ್ಪದ ಮಾತುಗಳು ಹೇಳಿದ್ದಾರೆ, ಬೇರೆ ಬೇರೆ ರೀತಿ ನಡ್ಕೊಂಡಿದೆ ಅಂತ ಮಾತು ಕೇಳಿಬರ್ತದೆ. ಇಲ್ಲ, ಅದು ನಾನು ಕೂಡ ವರದಿಗಳನ್ನ ನೋಡಿದ್ದೇನೆ. ಸಂಬಂಧಪಟ್ಟ ಅಧಿಕಾರಿಗಳಿಂದ ವರದಿಗಳನ್ನು ಕೂಡ ನಿರೀಕ್ಷೆ ಮಾಡಿದ್ದೇವೆ. ಅವರು ಲಿಖಿತವಾಗಿ ವರದಿ ಕೊಟ್ರೆ ಅದನ್ನು ಕೂಡ ಪರಾಮರ್ಶಿಸಿ ಅದರ ಆಧಾರದ ಮೇಲೆ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಖಂಡಿತವಾಗ್ಲೂ ತೆಗೆದುಕೊಳ್ತೇವೆ. ಸರ್, ಈಗ ಮಹಿಳಾ ಆಯೋಗ ಕೂಡ ಏನು ತಮಗೆ ಲೆಟರ್ ಪಾಸ್ ಮಾಡಿದೆ, ಸರ್ಕಾರ ಏನು ಸೂಚನೆ ಕೊಟ್ಟಿದೆ ಸರ್? ಇಲ್ಲ, ಅತ್ಯಂತ ಗಂಭೀರವಾಗಿ ಈ ಘಟನೆಯನ್ನ ಪರಿಗಣಿಸಿದೆ. ಈಗಾಗಲೇ ಅನೇಕ ಪೊಲೀಸ್ ತಂಡಗಳನ್ನ ರಚಿಸಿ ಆರೋಪಿಯವ್ರನ್ನ ಬಂಧಿಸುವಂತ ಕೆಲಸಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ. ಆಗಲೇ ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ. ನಮ್ಗೆಲ್ಲ ನಿರೀಕ್ಷೆ ಇದೆ, ಕಾನೂನು ಅತ್ಯಂತ ಬಲಿಷ್ಠವಾದಂತಹ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋ ನಿರೀಕ್ಷೆ ನಮಗಿದೆ. ಏನಿದಿಷ್ಟು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಂತ ಜಿ ಪ್ರಭು ಅವರ ಮಾತುಗಳಾಗಿರ್ತಕ್ಕಂಥದ್ದು. ಏನು ಸರ್ಕಾರಿ ನೌಕರರು ಏನೊಂದು ಯಾವುದೇ ಭಯ ಇಲ್ದಿರೋ ಕೆಲಸ ಮಾಡಿ ಅವ್ರಿಗೆ ಆತ್ಮಸ್ಥೈರ್ಯ ನಾವಿದೀವಿ, ಅವ್ರ ಬೆಂಬಲವಾಗಿ ನಾವಿದೀವಿ. ಯಾರೇ ಕಾರಣಕ್ಕೂ ಆ ಅಧಿಕಾರಿಗೆ ಅಮೃತ ಗೌಡ ಇರ್ಬೋದು, ಆತರ ಯಾರೇ ಅಧಿಕಾರಿಗಳ ಈ ತರ ದರ್ಪ ಸಂದರ್ಭದಲ್ಲಿ ತಾವು ಧೈರ್ಯ ತಗೊಂಡು ನೈತಿಕ ಸ್ಥೈರ್ಯವಾಗಿ ನಾವಿದೀವಿ ಅನ್ನೋ ಸಂದೇಶವನ್ನ ಜಿಲ್ಲಾಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಸುರೇಶ್ ಬಾಬು, ನ್ಯೂಸ್ ಫಾಸ್ಟ್, ಚಿಕ್ಕಬಳ್ಳಾಪುರ.